KFIಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ತುಂಬ ಜೋರಾಗಿದೆ. ಒಂದೇ ದಿನ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ರಿಲೀಸ್ ಆಗಿದೆ. ನೈಟ್ ಪ್ರೀಮಿಯರ್ ಶೋ 45 ಮೂವಿ ರಿವ್ಯೂ ಅಪ್ಲೋಡ್ ಮಾಡಿದ್ದೀನಿ. ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋ ಮಾರ್ಕ್ ಮೂವಿ ನೋಡಿದೆ. ಕಂಟಿನ್ಯೂಸ್ ಆಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ನೋಡೋದು ಮಜಾನೇ ಬೇರೆ. ಅದರಲ್ಲೂ ಕ್ರಿಸ್ಮಸ್ ಟೈಮಲ್ಲಿ 45 ಮೂವಿ ರಿವ್ಯೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಬನ್ನಿ ಈಗ ಮಾರ್ಕ್ ರಿವ್ಯೂ ವಿಚಾರಕ್ಕೆ ಬರೋಣ. ಮ್ಯಾಕ್ಸ್ ಮೂವಿ ಆದಮೇಲೆ ಸುದೀಪ್ ಅವ್ರದ್ದು ಯಾವ ಮೂವಿನೂ ರಿಲೀಸ್ ಆಗಿರಲಿಲ್ಲ. ಮಾರ್ಕ್ ರಿಲೀಸ್ ಆಗಿದೆ. ಇನ್ನು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಸುದೀಪ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಿಮಗೆಲ್ಲ ಗೊತ್ತು. ಅವ್ರದ್ದು ಎಲ್ಲ ಮೂವಿಲೂ ಅವ್ರ ಆ್ಯಕ್ಟಿಂಗ್ ಸ್ಟೈಲಿಶು, ಪರ್ಫಾರ್ಮೆನ್ಸ್ ಬೇರೆ ಲೆವೆಲಲ್ಲಿ ಇರುತ್ತೆ. ಅದೇ ರೀತಿ ಇದೇ ಮೂವಿಲೂ ಸೇಮ್ ಆ ಥರ ಸ್ಟೈಲಿಶ್ ಆಗಿದೆ ಇವರು ಪರ್ಫಾರ್ಮೆನ್ಸು. ಮತ್ತು ಅದರ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಅವ್ರಿಗೇನು ಕೊಟ್ಟಿದ್ದಾರೋ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಮೂವಿ ಸ್ಟೋರಿ ಕಡೆಗೆ ಬಂದರೆ ಮೂವಿ ಸ್ಟೋರಿ ಇಷ್ಟ ಆಯಿತು. ಆದರೆ ನಂಗೆ ಯಾಕೋ ಏನೋ ಹೊಸ್ತನ ಅನಿಸಿಲ್ಲ. ಸ್ವಲ್ಪ ತಮಿಳ್ ಮೂವೀಸ್ ನೋಡಿರ್ಬೋದು, ಅದರಲ್ಲೂ ಒಂದೊಂದು ಸೀನ್ಸು ಬರುತ್ತೆ, ಹೀರೋ ಕೈಪ್ ಕೊಡೋದು ಮತ್ತು ವಿಲನ್ ಕ್ಯಾರೆಕ್ಟರು ಎಲ್ಲ ನನಗೆ ಆ ತಮಿಳ್ ಮೂವಿ ನೋಡ್ದಂಗೆ ಸ್ವಲ್ಪ ಫೀಲ್ ಆಗುತ್ತೆ. ಮತ್ತು ಮೂವಿ BGM ಕಡೆ ಬಂದರೆ BGM ಚೆನ್ನಾಗಿದೆ, ಆದರೆ ಎಲ್ಲೋ ಬೆಟರ್ ಆಗ್ಬೋದಾಗಿತ್ತು ಅನಿಸುತ್ತೆ. ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟ್ ತಗೊತಾ ಇರುತ್ತೆ, ನಾವೊಂದು ಕುತೂಹಲದಿಂದ ನೋಡ್ತಾ ಇರ್ತೀರಿ. ಹಾಗೆಲ್ಲೋ ಸೆಂಟ್ರಲ್ ಸಾಂಗ್ ಬಂದು ನಮ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಮತ್ತು ಸಾಂಗ್ಸು ಏನಷ್ಟು ಇಂಪ್ರೆಸ್ ಮಾಡಿಲ್ಲ. ಆದರೆ ಸುದೀಪ್ ಕ್ಯಾರೆಕ್ಟರ್ ನೈಪ್ ಮಾಡೋದಕ್ಕೊಂದು ಸಾಂಗ್ ಇದೆ, ಅದು ನೀವು ಥಿಯೇಟರಲ್ಲಿ ಒಳ್ಳೆ ಮಜಾ ಸಿಗುತ್ತೆ. ಮತ್ತು ಈ ಮೂವಿಲಿ ಕ್ಯಾರೆಕ್ಟರ್ಸ್ನ ಅವರು ಡಿಸೈನ್ ಮಾಡಿರೋದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲೂ ಅಷ್ಟು ಅನ್ವಾಂಟೆಡ್ ಸೀನ್ಸ್ ಇಲ್ಲ. ಮೂವಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ, ಆದರೆ ಸುದೀಪ್ ಸರ್ ಪರ್ಫಾರ್ಮೆನ್ಸು ನಮ್ಗೆ ಬೋರ್ ಆಗೋದಕ್ಕೆ ಬಿಡಲ್ಲ. ಮತ್ತು ಮೂವಿದು ಫೈಟಿಂಗ್ಸ್ ಅಂತ ಬಂದರೆ ಯಾವುದೂ ಅನ್ವಾಂಟೆಡ್ ಫೈಟ್ಸ್ ಬೇಕು ಅಂತ ಯಾವುದೂ ತುರುಕಿಲ್ಲ. ಎಲ್ಲಿ ಫೈಟ್ ಸೀಕ್ವೆಲ್ ಬೇಕೋ ಅಲ್ಲೇ ಇಕ್ಕಿದ್ದಾರೆ. ನಂಗೆ ಈ ಮೂವಿಲಿ ಇನ್ನೊಂದು ಬೇಜಾರಾಗಿದ್ದೇನೆಂದರೆ ನಮ್ಮ ಕನ್ನಡದಲ್ಲಿ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ, ಆದರೆ ಇಲ್ಲಿ ಕ್ಯಾಸ್ಟಿಂಗ್ ಮಾಡಿರೋದು ತಮಿಳವರು ತುಂಬ ಜನ ಕಾಣಿಸ್ತಾರೆ. ನಾನು ಈ ಮೂವಿ ನೋಡಿದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ನಂಗೆ ಫೀಲ್ ಕೊಡ್ತು, ಎಲ್ಲಿ ನಾನು ತಮಿಳ್ ಮೂವಿ ನೋಡ್ತಾ ಇದ್ದೀನಿ ಅನ್ನೋ ಥರ ಸ್ವಲ್ಪ ಫೀಲ್ ಕೊಡುತ್ತೆ. ನೀವು ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತೆ, ಯಾಕಂದರೆ ಇದು ಡೈರೆಕ್ಟರು ನಿಮ್ಗೆ ಯಾರಂತ ಗೊತ್ತು. ಅವ್ರು ತೆಗಿಯೋ ಮೂವಿ ನಾವು ಲಾಸ್ಟು ಟೈಮು ಮ್ಯಾಕ್ಸ್ ಮೂವಿ ನೋಡಿದ್ವಿ. ಮ್ಯಾಕ್ಸು ಒಳ್ಳೆ ಮಜಾ ಕೊಡ್ತು, ಆದರೆ ಈ ಮಾರ್ಕ್ ಮೂವಿ ಏನಾಗುತ್ತೆ ಸ್ವಲ್ಪ ಎಲ್ಲೋ ಅದೇ ಮೂವಿ ನೋಡಿದ ಫೀಲ್ ಕೊಡುತ್ತೆ. ಏನು ಚೇಂಜಸ್ ಇಲ್ಲಲ್ಲ, ಅದೇ ಥರ ಕ್ಯಾರೆಕ್ಟರು ಸೇಮ್ ಎಲ್ಲ ಅದನ್ನೇ ನೋಡೋ ಥರ ಅನಿಸುತ್ತೆ ನೀವು ನೋಡಿದ್ರೆ. ಆದರೆ ಕಿಚ್ಚ ಸುದೀಪ್ ಫ್ಯಾನ್ಸಿಗೆ ಮಾತ್ರ ವಿಸಿಲ್ ಹೊಡಿಯೋಂಥ ಮೂಮೆಂಟ್ಸು ತುಂಬಾ ಇದೆ ಇದರಲ್ಲಿ. ಮೂವಿ ಚೆನ್ನಾಗಿದ್ರು ಆದರೆ ಎಲ್ಲೋ ಒಂಥರ ನೋಡಿರೋ ಥರ ಫೀಲ್ ಕೊಡುತ್ತೆ. ಅದು ಬಿಟ್ಟರೆ ಮೂವಿ ಚೆನ್ನಾಗೇ ಇದೆ. ನಾನು ಸುದೀಪ್ ಸರ್ ಕೇಳೋದು ಒಂದೇ, ನಮ್ಗೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಗೊತ್ತು, ಅವ್ರ ಕೆಪಬಿಲಿಟಿ ಹೇಗಿದೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಒಂದೇ ಥರ ಬೇಡ, ಬೇರೆ ಬೇರೆ ಥರ ಮೂವೀಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಸುದೀಪ್ ಸರ್ ಡೈಯರ್ಡ್ ಫ್ಯಾನ್ಸ್ಗೆ ಈ ಮೂವಿಲಿ ಫ್ಯಾನ್ಸ್ ಮೂಮೆಂಟ್ಸು ತುಂಬ ಜಾಸ್ತಿ ಇದೆ. ನಿಮಗೆ ವಿಸಿಲ್ ಆಡಿಯೋ ಮೂಮೆಂಟ್ಸ್ ತುಂಬ ಕೊಟ್ಟಿದ್ದಾರೆ. ಅದು ನಾನು ನಾರ್ಮಲ್ ಆಡಿಯನ್ಸು, ಫ್ಯಾಮಿಲಿ ಆಡಿಯನ್ಸ್ ಅಂತ ಬಂದರೆ ಡೀಸೆಂಟ್ ವಾಚ್ ಅಂತಲೇ ಹೇಳ್ಬೋದು. ನಾನು ಈ ಮೂವಿಗೆ ರೇಟಿಂಗು 5ಗೆ 3.9 ಕೊಡ್ತಿದ್ದೀನಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸು, ಮೂವಿ ರಿವ್ಯೂಸು, ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಮತ್ತೆ ಸಿಗೋಣ.